ವೀಕ್ಷಕರೇ, ಬಿಗ್ 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 ಬ್ರೇಕಿಂಗ್ ನ್ಯೂಸ್. ಸಂಸತ್ ಅಧಿವೇಶನದ ಸಂದರ್ಭದಲ್ಲಿ ಅಮಿತ್ ಶಾಜಿ ಏನು ಮಾಡ್ತಾ ಇದ್ರು, ಅವ್ರು ಎಲ್ಲಿಗೆ ಹೋಗಿದ್ರು, ಸಂಸತ್ತಿಗೆ ಅಲ್ಲಿ ಬಂದರೂ ಕೂಡ ಯಾಕೆ ಅದರಲ್ಲಿ ಭಾಗಿ ಆಗ್ತಾ ಇರಲಿಲ್ಲ, ಇವೆಲ್ಲದಕ್ಕೂ ಕೂಡ ಈಗ ಒಂದು ಸ್ಪಷ್ಟ ಉತ್ತರ ಸಿಕ್ಕಿರುವಂಥದ್ದು. ಏನು? ಆಪರೇಷನ್ ಆಗಸ್ಟ್ 12, ಆಗಸ್ಟ್ 12ರ ಆಪರೇಷನ್ ಏನಿದೆ ಅನ್ನುವಂಥದ್ದನ್ನ ಬಿಡಿಸಿ ಹೇಳ್ತೀನಿ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲರ್ಕ. ನೀವಿನ್ನೂ ಕೂಡ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರ, ಆಪರೇಷನ್ ಆಕ್ಟೋಪಸ್ ನೀವು ಕೇಳಿರ್ತೀರಾ. ಏನು ಹೇಳಿ? PFI ವಿರುದ್ಧ ನಡೆದಂಥ ದೊಡ್ಡ ಕಾರ್ಯಾಚರಣೆ ಗೊತ್ತಲ್ವಾ? ಎಸದಾದ ನಂತರ ಭಾರತದ ಇತಿಹಾಸದಲ್ಲೇ ನಡೆದಂಥ ಅತಿ ದೊಡ್ಡ ಕಾರ್ಯಾಚರಣೆಗಳಲ್ಲಿ ಒಂದನ್ನ ಆಗಸ್ಟ್ 12ನೇ ತಾರೀಕು ಅಮಿತ್ ಶಾಜಿ ಅವರ ಒಂದು ಸಂಪೂರ್ಣ ಮೇಲ್ವಿಚಾರಣೆಯಲ್ಲಿ ಇವತ್ತು ನಡೆಸಲಾಗಿರುವಂಥದ್ದು. ಯಾವಾಗ? ಆಗಸ್ಟ್ 12ಕ್ಕೆ 253 ISI ಲಿಂಕ್ಡ್ ಆಪರೇಟಿವ್ಗಳು. ಎಷ್ಟು ಹೇಳಿ? 253. ಸ್ವಾತಂತ್ರ್ಯ ದಿನಾಚರಣೆಗೆ ಸರಿಯಾಗಿ 3 ದಿನ ಮೊದಲು ಸುಮಾರು 14 ರಾಜ್ಯಗಳಿಂದ ಆ 253 ಮಂದಿಯನ್ನ ವಶಕ್ಕೆ ಪಡ್ಕೊಂಡಿರುವಂಥದ್ದು. ಹಾಗಾದ್ರೆ ಇಷ್ಟೊಂದು ದೊಡ್ಡ ಆಪರೇಷನ್ ಹಿಂದಿನ ಕಥೆ ಏನು? ಈ ಆಪರೇಟಿವ್ಗಳು ಯಾರು ಹೇಳ್ತೀನಿ. ಈ ಕಥೆ ಶುರುವಾಗುವಂಥದ್ದು ಗಡಿ ದಾಟಿ ಇಲ್ಲಿ ಒಳಗೆ ಕೂತಿರುವಂತಹ ಶೆಹಜಾದ್ ಭಟ್ಟಿಯಿಂದ. ಈತ ಏನು ಸಾಮಾನ್ಯ ಗ್ಯಾಂಗ್ಸ್ಟರ್ ಅಂತ ಅಂದ್ಕೊಳ್ಬೇಡಿ. ISI ಬೆಂಬಲಿತ ಪಾಕಿಸ್ತಾನಿ ಮೂಲದ ಒಂದು ಉಗ್ರ ಅಂತಾನೆ ಹೇಳಬಹುದು. ಸಾಮಾಜಿಕ ಜಾಲತಾಣಗಳನ್ನ ಬಳಸಿಕೊಂಡು ಭಾರತೀಯ ಮುಸಲ್ಮಾನರನ್ನ ರ್ಯಾಡಿಕಲೈಸ್ ಮಾಡ್ತಾ ನಮ್ಮ ದೇಶದ ಯುವಕರನ್ನ ಬಳಸ್ಕೊಂಡು ಭಾರತದಲ್ಲಿ ಒಂದು ಭಯೋತ್ಪಾದಕ ಜಾಲವನ್ನು ನಿರ್ಮಾಣ ಮಾಡ್ತಾ ಇದ್ದ. ಶೆಹಜಾದ್ ಭಟ್ಟಿ ನೆಟ್ವರ್ಕ್ ಅಥವಾ ತೆಹರಿಕ್ ಎ ತಾಲಿಬಾನ್ ಹಿಂದೂಸ್ತಾನ್ ಅಂತ ಕರೆಯಲಾಗಿರುವಂತಹ ಈ ಒಂದು ನೆಟ್ವರ್ಕ್ ಕಳೆದ ನವೆಂಬರಿಂದ, ಅಂದ್ರೆ 2025 ನವೆಂಬರಿಂದ ಭದ್ರತಾ ಸಂಸ್ಥೆಗಳ ರಾಡರ್ ಅಲ್ಲಿ ಇತ್ತು. ಆತ ತನ್ನ ನೆಟ್ವರ್ಕಿಗೆ 250ಕ್ಕೂ ಹೆಚ್ಚು ಜನರನ್ನ ನೇಮಕ ಮಾಡಿಕೊಂಡಿದ್ದ. ಆ ಮೂಲಕ ಆಗಸ್ಟ್ 15ನೇ ತಾರೀಕು, ಅಂದ್ರೆ ಮೊನ್ನೆ 2026ರ ಆಗಸ್ಟ್ 15ಕ್ಕೆ ದೇಶಾದ್ಯಂತ ಭಯೋತ್ಪಾದಕ ದಾಳಿಯನ್ನ ನಡೆಸೋದಕ್ಕೆ ಒಂದು ದೊಡ್ಡ ಸಂಚನ್ನು ರೂಪಿಸಿದ್ರು. ಅಂದ್ರೆ ಸ್ವಾತಂತ್ರ್ಯ ದಿನವನ್ನ ಒಂದು ರಕ್ತ ಸಿಕ್ತ ಅಧ್ಯಾಯವನ್ನಾಗಿ, ಆ ಕರಾಳ ದಿನವನ್ನಾಗಿ ಪರಿವರ್ತಿಸುವಂತ ಪ್ಲಾನ್ ಇತ್ತಂತೆ. ಈತ ಹೇಗೆ ಕೆಲಸವನ್ನು ಮಾಡ್ತಾ ಇದ್ದಂತಂದ್ರೆ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸಪ್ ಅಲ್ಲಿ ಬಹಳ ಆಕ್ಟಿವ್ ಆಗಿರ್ತಾ ಇದ್ದ. ಭಾರತದ ಈ ನಿರುದ್ಯೋಗಿ, ದಾರಿ ತಪ್ಪಿರುವಂತಹ ಅಥವಾ ಈ ಮಾದಕ ವ್ಯಸನಕ್ಕೆ ಒಳಗಾಗಿರುವಂತಹ ಯುವಕರನ್ನ ಟಾರ್ಗೆಟ್ ಮಾಡ್ತಾ ಇದ್ದ. ಆರಂಭದಲ್ಲಿ ಒಂದು 5,000ದಿಂದ 10,000 ರೂಪಾಯಿಯನ್ನ ಕೊಟ್ಟು ಪೋಸ್ಟರ್ ಅಂಟಿಸೋದಾಗಿರ್ಬೋದು, ಸಣ್ಣ ಪುಟ್ಟ ಕೆಲಸಗಳನ್ನ ಅವರ ಕೈಯಿಂದ ಮಾಡಿಸೋದಾಗಿರ್ಬೋದು, ಇವೆಲ್ಲವನ್ನ ಮಾಡಿ ಆ ನಂತರ ಆ ಯುವಕರು ಹಣದ ಆಸೆಗೆ, ಆ ಬಲೆಗೆ ಬಿದ್ದ ನಂತರ ಅವರನ್ನ ಬ್ರೈನ್ ವಾಶ್ ಮಾಡ್ತಾ ಇದ್ದ. ಒಂದು ಬಾರಿ ನಂಬಿಕೆ ಬೆಳೆದ ನಂತರ ಈ ರೈಲ್ವೆ ಸ್ಟೇಷನ್, ಒಂದಷ್ಟು ಪ್ರಮುಖ ಸಂಸ್ಥೆ, ಏರ್ಬೇಸ್, ಹೆದ್ದಾರಿ, ಧಾರ್ಮಿಕ ಸ್ಥಳಗಳ ಮೇಲೆ ದಾಳಿ ನಡೆಸೋದಕ್ಕೆ ಸೂಚನೆ ಕೊಡ್ತಾ ಇದ್ದ. ಬಟ್ ಈ ಪ್ರಕರಣಕ್ಕೆ ಒಂದು ಆಘಾತಕಾರಿ ತಿರುವು ಯಾವಾಗ ಸಿಕ್ತು ಗೊತ್ತಾ? ಈ ಭಟ್ಟಿ ಏನಿದ್ದಾನೆ, ಈತ ಈ ಯುವಕರ ಮೂಲಕ ಒಂದಷ್ಟು ಟಾರ್ಗೆಟೆಡ್ ಸ್ಥಳಗಳಾಗಿರ್ಬೋದು, ಪ್ರಮುಖ ಪ್ರದೇಶಗಳ ಹೊರಭಾಗದಲ್ಲಿ ಇಂಟರ್ನೆಟ್ ಮೂಲಕ ಕಾರ್ಯನಿರ್ವಹಿಸುವಂತ ಚೈನಾದ CCTV ಕ್ಯಾಮೆರಾಗಳನ್ನ ಅಳವಡಿಸಿರೋದು ಭದ್ರತಾ ಸಂಸ್ಥೆಗಳ ಗಮನಕ್ಕೆ ಬಂದಾಗ, ಈ ಕ್ಯಾಮೆರಾಗಳ ಲೈವ್ ಫುಟೇಜ್ಗಳೇನಿದಾವೆ ಇದು ಇಂಟರ್ನೆಟ್ ಮೂಲಕ ನೇರವಾಗಿ ಪಾಕಿಸ್ತಾನದಲ್ಲಿರುವಂತಹ ISI ಹ್ಯಾಂಡ್ಲರ್ಗಳಿಗೆ ತಲುಪ್ತಾ ಇದ್ವು. ಪಾಕಿಸ್ತಾನದ ಗಡಿಯಿಂದ ಡ್ರೋನ್ಗಳ ಮೂಲಕ ಪಿಸ್ತೂಲ್, ಕಾರ್ಟ್ರಿಡ್ಜ್ಗಳು ಹಾಗೆ ಹ್ಯಾಂಡ್ ಗ್ರೆನೇಡ್ಗಳನ್ನ ಭಾರತದ ಗಡಿಯೊಳಗೆ ಇವರು ಬೆಳೆಸ್ತಾ ಇದ್ರು. ಸ್ಥಳೀಯ ಆಪರೇಟಿವ್ಗಳು ಈ ಶಸ್ತ್ರಾಸ್ತ್ರಗಳನ್ನ ಬಳಸ್ಕೊಂಡು ಅಥವಾ ಅದನ್ನ ಪಡ್ಕೊಂಡು ಸೂಚಿಸಲಾಗಿರುವಂತಹ ಟಾರ್ಗೆಟ್ಗಳ ಮೇಲೆ ಸ್ಫೋಟ ಮಾಡುವಂಥದ್ದು ಅಥವಾ ಟಾರ್ಗೆಟ್ ಕಿಲ್ಲಿಂಗ್ ಗಳನ್ನ ನಡೆಸ್ತಾ ಇದ್ರು. ವೀಕ್ಷಕರೇ, ಭಾರತದ ನೆಲದಲ್ಲಿ ನಡೆದಂಥ ಒಂದಷ್ಟು ದೊಡ್ಡ ದೊಡ್ಡ ದಾಳಿಗಳ ಜೊತೆಗೆ ಈ ಶೆಹಜಾದ್ ಭಟ್ಟಿ ನೆಟ್ವರ್ಕ್ನ ಹೆಸರು ಕೂಡ ತಳುಕು ಹಾಕಿಕೊಂಡಿದೆ. 2025ರ ಮಾರ್ಚಲ್ಲಿ ಪಂಜಾಬ್ನ ಜಲಂಧರಲ್ಲಿ ಖ್ಯಾತ ಯೂಟ್ಯೂಬರ್ ರೋಜರ್ ಸಂಧು ಮನೆ ಮೇಲೆ ಒಂದು ಗ್ರೆನೇಡ್ ದಾಳಿ ಆಗಿರುವಂಥದ್ದಾಗಿರ್ಬೋದು. 2025ರ ನವೆಂಬರಲ್ಲಿ ಹರಿಯಾಣದ ಸಿರ್ಸಾದಲ್ಲಿರುವಂತಹ ಮಹಿಳಾ ಪೊಲೀಸ್ ಠಾಣೆ ಹೊರಗೆ ನಡೆದಂತಹ ಸ್ಫೋಟ ಆಗಿರ್ಬೋದು, ಅಥವಾ 2026ರ ಜನವರಿಯಲ್ಲಿ ಅಂಬಾಲಾದ ಬಲ್ದೇವ್ ನಗರ ಪೊಲೀಸ್ ಠಾಣೆ ಹತ್ರ ನಡೆದಂತಹ ಕಾರ್ ಬಾಂಬ್ ಸ್ಫೋಟನೆ ಆಗಿರಬಹುದು. ಈ ಎಲ್ಲ ಪ್ರಕರಣಗಳಲ್ಲಿ NIA ಅದೇ ರೀತಿ ರಾಜ್ಯ ಪೊಲೀಸರ ತನಿಖೆಯಲ್ಲಿ ಈ ಶೆಹಜಾದ್ ಭಟ್ಟಿ ಹಾಗೆ ಸುಹೇಲ್ ಬಲೂಚ್ಗೆ ನೇರ ಸಂಪರ್ಕ ಪತ್ತೆ ಆಗಿದೆ. ಇವುಗಳಲ್ಲಿ ನಡೆದಂತ ಒಂದಷ್ಟು ದಾಳಿಗಳನ್ನ ಅವರು ತಮ್ಮ ಮೊಬೈಲ್ ಅಲ್ಲಿ ರೆಕಾರ್ಡ್ ಕೂಡ ಮಾಡ್ಕೊಳ್ತಾ ಇದ್ರು. ಯಾಕೆ ರೆಕಾರ್ಡ್ ಮಾಡ್ಕೊಳ್ತಾ ಇದ್ರು?
ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಬಿಡುವಂಥದ್ದು, ಭಯದ ವಾತಾವರಣವನ್ನು ಸೃಷ್ಟಿ ಮಾಡುವಂಥದ್ದು, ತಮ್ಮ ಅಕೌಂಟಿಗೆ ಇನ್ನಷ್ಟು ಹಣವನ್ನು ಪಡ್ಕೊಳ್ಳುವಂಥದ್ದು. ಆದರೆ ಸ್ವಾತಂತ್ರ್ಯ ದಿನಾಚರಣೆಗೆ ಇನ್ನೇನು 3 ದಿನ ಬಾಕಿ ಇರುವಾಗ ಭಾರತೀಯ ಭದ್ರತಾ ಸಂಸ್ಥೆಗಳು ಒಂದು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸುತ್ತೆ. NIA, IB, ದೆಹಲಿ ಪೊಲೀಸರು 14 ರಾಜ್ಯಗಳ ಆ ಪೊಲೀಸರ ಜೊತೆಗೂಡಿ ಆಪರೇಷನ್ ಗ್ಯಾಂಗ್ ಬಸ್ಟ್ ಅನ್ನು ನಡೆಸ್ತಾರೆ. ಒಂದೇ ರಾತ್ರಿ 80ಕ್ಕೂ ಹೆಚ್ಚು FIRಗಳು ದಾಖಲಾಗುತ್ತೆ. 253 ಶಂಕಿತರನ್ನ ವಶಕ್ಕೆ ಪಡ್ಕೊಳ್ಳಲಾಗುತ್ತೆ. ಉತ್ತರ ಪ್ರದೇಶದಿಂದ 62, ಹರಿಯಾಣದಿಂದ 52, ದೆಹಲಿಯಿಂದ 51, ಪಂಜಾಬ್ನಿಂದ 44, ರಾಜಸ್ಥಾನದಿಂದ 15. ಇದರ ಜೊತೆಗೆ ಮಹಾರಾಷ್ಟ್ರ, ಗುಜರಾತ್, ಬಿಹಾರ, ಉತ್ತರಾಖಂಡ್ ಸೇರಿದ ಹಾಗೆ ಒಂದಷ್ಟು ರಾಜ್ಯಗಳಲ್ಲೂ ಕೂಡ ಬಂಧನಗಳು ನಡೆದಿರುವಂಥದ್ದು. ದಾಳಿ ಸಂದರ್ಭದಲ್ಲಿ ಪತ್ತೆಯಾದಂತಹ ಹ್ಯಾಂಡ್ ಗ್ರೆನೇಡ್ಗಳ ಮೇಲೆ ಪಾಕಿಸ್ತಾನ ಆರ್ಡಿನೆನ್ಸ್ ಫ್ಯಾಕ್ಟರಿಯ ಗುರುತುಗಳು ಕಂಡು ಬಂದಿದೆ. ಸೊ ಇದು ಪಾಕಿಸ್ತಾನ ಸರ್ಕಾರ ಅಂಡ್ ಅದರ ಸೇನೆಯ ನೇರ ಭಾಗವಹಿಸುವಿಕೆಗೆ ಒಂದು ದೊಡ್ಡ ಸಾಕ್ಷಿ ಅಂತ ಹೇಳಲಾಗ್ತಾ ಇದೆ. ವೀಕ್ಷಕರಾದ್ರೆ ಇಲ್ಲಿ ಒಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ. 14 ರಾಜ್ಯಗಳಲ್ಲಿ ಹರಡಿಕೊಂಡಿದ್ದಂತಹ ಇಷ್ಟೊಂದು ದೊಡ್ಡ ಸೈಲೆಂಟ್ ನೆಟ್ವರ್ಕ್ ಅನ್ನ ಭಾರತ ಸರ್ಕಾರ ಹಾಗೆ ಭದ್ರತಾ ಸಂಸ್ಥೆ ಪತ್ತೆ ಹಚ್ಚಿದ್ದು ಹೇಗೆ? ಇದಾರಲ್ವಾ ಕೇಂದ್ರ ಗೃಹ ಸಚಿವಾಲಯದ ತಂತ್ರ, ರಿಯಲ್ ಟೈಮ್ ಇಂಟೆಲಿಜೆನ್ಸ್ ಶೇರಿಂಗ್ ಸಿಸ್ಟಮ್ ಮೂಲಕ. ರಾಷ್ಟ್ರೀಯ ತನಿಖಾ ಸಂಸ್ಥೆ NIA, IB ಇಂಟೆಲಿಜೆನ್ಸ್ ಬ್ಯೂರೋ, ಅದೇ ರೀತಿ ದೆಹಲಿ ಪೊಲೀಸರ ಸ್ಪೆಷಲ್ ಸೆಲ್ ಇವರು ಒಂದಷ್ಟು ತಿಂಗಳಿಂದ ಈ ಭಟ್ಟಿಯ ಡಿಜಿಟಲ್ ಫುಟ್ ಪ್ರಿಂಟ್ಗಳ ಮೇಲೆ ಸಂಪೂರ್ಣವಾಗಿ ನಿಗಾ ಇಟ್ಟಿದ್ವು. ಒಂದು ಬಾರಿ ರಾಜಸ್ಥಾನದ ಹನುಮಾನ್ಗಢ್ನಲ್ಲಿ ಒಬ್ಬ ಶಂಕಿತ ಯುವಕ ಠಾಣೆಗಳ ವಿಡಿಯೋಗಳನ್ನ ಮಾಡಿ ಭಟ್ಟಿಗೆ ಮಾರಾಟ ಮಾಡ್ತಾ ಇರುವಾಗ ಸಿಕ್ಕಾಕೊಳ್ತಾನೆ. ಆತನ ಬಂಧನ ಮಾಡಿದ ನಂತರ ಅಲ್ಲಿಂದ ಭದ್ರತಾ ಸಂಸ್ಥೆಗಳಿಗೆ ಈ ಸಂಪೂರ್ಣ ನೆಟ್ವರ್ಕಿನ ಆ ಒಂದು ಸ್ಪೆಕ್ಟ್ರಮ್ನ ಸುಳಿವು ಸಿಗುತ್ತೆ. ಅದರ ಹಿಂದೆ ಬಿದ್ದು ಬಿಡ್ತಾರೆ. ಇದಾದ ನಂತರ ಕೇಂದ್ರ ಗೃಹ ಸಚಿವ ಅಮಿತ್ ಶಾಜಿ ಅವರ ಮಾರ್ಗದರ್ಶನದಲ್ಲಿ ಉನ್ನತ ಮಟ್ಟದ ಸಭೆ ನಡೆಯುತ್ತೆ. ಅಲ್ಲಿ ಒಂದು ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ. ಏನು? ಸೆಲೆಕ್ಟೆಡ್ ಅಂದ್ರೆ ಕೆಲವು ಸ್ಥಳಗಳ ಮೇಲೆ ದಾಳಿ ಮಾಡೋ ಬದಲು ಇಡೀ ನೆಟ್ವರ್ಕ್ ಮೇಲೆ ಒಂದೇ ಬಾರಿಗೆ ಎಟ್ ಎ ಟೈಮ್ ದಾಳಿಯನ್ನ ಮಾಡಬೇಕು. ಯಾಕೆ ಈ ನಿರ್ಧಾರವನ್ನು ತೆಗೆದುಕೊಳ್ತಾರೆ? ಯಾಕೆ ಅಂತಂದ್ರೆ ಒಬ್ಬ ಆಪರೇಟಿವ್ಗೆ ಮೊದಲೇ ಮಾಹಿತಿ ಸಿಕ್ಕಬಿಟ್ರೆ, ಓಕೆ ಅಲ್ಲಿ ದಾಳಿ ಆಗಿದೆ, ನೆಕ್ಸ್ಟ್ ನಾವು ಟಾರ್ಗೆಟ್ ಇರಬಹುದು ಅನ್ನುವಂಥದ್ದು ಗೊತ್ತಾಗಬಿಟ್ರೆ ಅವರು ಮೊದಲೇ ಎಚ್ಚೆತ್ಕೊಂಡು ಪರಾರಿ ಆಗೋದಕ್ಕೆ ಅವಕಾಶ ಇರುತ್ತಲ್ವಾ. ಸೊ ಹಾಗಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ರೀತಿ ಒಟ್ಟಿಗೆ ದಾಳಿ ಆಗಬೇಕನ್ನುವಂಥ ನಿರ್ಧಾರವನ್ನ ಅಮಿತ್ ಶಾಜಿ ಅವರ ಮೀಟಿಂಗ್ ಅಲ್ಲಿ ಕೈಗೊಳ್ತಾರೆ. ಹಾಗಾಗಿ ಸ್ವಾತಂತ್ರ್ಯ ದಿನಾಚರಣೆಗೆ ಸರಿಯಾಗಿ 3 ದಿನ ಬಾಕಿ ಇರುವಾಗ ಆಗಸ್ಟ್ 12ನೇ ತಾರೀಕು ಮಧ್ಯರಾತ್ರಿ ಎಲ್ಲರೂ ನೆಮ್ಮದಿಯಿಂದ ನಿದ್ದೆ ಮಾಡ್ತಾ ಇದ್ದಾಗ ದೇಶದ 14 ರಾಜ್ಯಗಳಲ್ಲಿ ಅಟ್ ಅ ಟೈಮ್ ಸರ್ಜಿಕಲ್ ದಾಳಿಗಳು ಆರಂಭ ಆಗತ್ತೆ. ಕೇಂದ್ರ ತನಿಖಾ ಸಂಸ್ಥೆ, 14 ರಾಜ್ಯಗಳ ಪೊಲೀಸರು ಯಾವುದೇ ಮಾಹಿತಿ ಸೋರಿಕೆ ಆಗದ ಹಾಗೆ ಈ ಕಾರ್ಯಾಚರಣೆಯನ್ನು ನಡೆಸಿ ಒಂದೇ ರಾತ್ರಿ 80ಕ್ಕೂ ಹೆಚ್ಚು FIRಗಳನ್ನು ದಾಖಲು ಮಾಡ್ತಾರೆ. 253 ಶಂಕಿತರನ್ನ ವಶಕ್ಕೆ ಪಡ್ಕೊಳ್ತಾರೆ. ಸ್ವಾತಂತ್ರ್ಯ ದಿನದಂದು ಕೆಂಪುಕೋಟೆಯಿಂದ ಹಿಡಿದು ದೇಶದ ಬೇರೆ ಬೇರೆ ಭಾಗಗಳಲ್ಲಿ ರಕ್ತಪಾತವನ್ನ ಸೃಷ್ಟಿ ಮಾಡುವಂತಹ ಕನಸು ಕಂಡಿದ್ದಂತಹ ISI ಆಗಿರಬಹುದು, ಅದರ ಕೈಗೊಂಬೆಗಳಿಗೆ ಭಾರತದ ಝೀರೋ ಟಾಲರೆನ್ಸ್ ಪಾಲಿಸಿ ಒಂದು ದೊಡ್ಡ ಹೊಡೆತವನ್ನ ಈ ಮೂಲಕ ಕೊಡುತ್ತು. 14 ರಾಜ್ಯಗಳ ಪೊಲೀಸರು, ಅದೇ ರೀತಿ ಕೇಂದ್ರ ತನಿಖಾ ಸಂಸ್ಥೆ ಈ ಒಂದು ಬಿಗ್ ಆಪರೇಷನ್ ಒಂದು ವಿಚಾರವನ್ನ ಸ್ಪಷ್ಟಪಡಿಸಿತು. ಏನ್ ಹೇಳಿ? ಮೋದಿ ಸರ್ಕಾರ ಬಂದ ನಂತರ ಭಾರತದ ಆಂತರಿಕ ಭದ್ರತಾ ಚಕ್ರವ್ಯೂಹ ಈಗ ಎಷ್ಟು ಬಲಿಷ್ಠ ಆಗಿಬಿಟ್ಟಿದೆ ಅಂತಂದ್ರೆ, ಶತ್ರು ಗಡಿದಾಟಿ ಒಳಗೆ ಬಂದು ಕೂತ್ಕೊಂಡು ಡಿಜಿಟಲ್ ಜಾಲವನ್ನೇ ಹೆಣಿಲಿ ಅಥವಾ ಹಣದ ಆಮಿಷವನ್ನ ಒಡ್ಡಿ ಯುವಕರನ್ನೇ ಸೆಳಿಲಿ, ಆತನ ಪ್ರತಿ ಒಂದು ತಂತ್ರದ ಅಂತ್ಯ ಜೈಲಿನ ಕಂಬಿಯ ಹಿಂದೆ ಆಗತ್ತೆ. ಅದರಲ್ಲಿ ಯಾವ ಡೌಟು ಇಲ್ಲ. ಗಡಿ ದಾಟಿ ಕುಳಿತಿರುವಂತಹ ಶಹಜಾದ್ ಭಟ್ಟಿ ಅಂತಹ ಉಗ್ರರಿಗೆ ಈ ಆಪರೇಷನ್ ಒಂದು ಸ್ಪಷ್ಟ ಎಚ್ಚರಿಕೆ ಅಂತಂದ್ರೆ ಖಂಡಿತವಾಗ್ಲೂ ತಪ್ಪಿಲ್ಲ. ಮೋದಿಜಿಯವರ ನವ ಭಾರತ ಯಾವುದೇ ಬೆದರಿಕೆಗೂ ಹೆದರೋದು ಇಲ್ಲ, ಜಗ್ಗೋದು ಇಲ್ಲ, ಬಗ್ಗೋದು ಇಲ್ಲ. ಭಾರತದ ಸಾರ್ವಭೌಮತ್ವದ ಮೇಲೆ ದಾಳಿ ಮಾಡುವಂಥ ಯಾವುದೇ ನೆಟ್ವರ್ಕ್ ಆಗಿರಲಿ ಅದನ್ನು ಕ್ಷಮಿಸೋದು ಇಲ್ಲ, ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡುವಂಥ ಮಾತೇ ಇಲ್ಲ.
ಬಟ್ ಇಲ್ಲಿ ಒಂದು ಘಟನೆಯನ್ನು ನೋಡಿದಾಗ ಒಂದು ಪ್ರಶ್ನೆ, ಒಂದು ಡೌಟ್ ಹುಡ್ಕೊಳ್ಳುತ್ತೆ. ಏನು? ಪಾಕಿಸ್ತಾನದಿಂದ ಬಂದಂಥ ಈ ಒಂದು ಮಾಹಿತಿಯ ಮೂಲಕ ಕಾಂಗ್ರೆಸ್ಸಿಗೆ ಈ ಒಂದು ಕಾರ್ಯಾಚರಣೆ ಬಗ್ಗೆ ಮೊದಲೇ ಗೊತ್ತಿತ್ತಾ? ಕಾಂಗ್ರೆಸ್ಸಿಗೆ ಇದರ ಬಗ್ಗೆ ಮಾಹಿತಿ ಇತ್ತಾ? ಯಾಕಂತಂದ್ರೆ ಆಗಸ್ಟ್ 1ರಿಂದ 12ರವರೆಗೆ ಅಂದ್ರೆ ಈ ಬಾರಿ ಆಲ್ರೆಡಿ ಅಧಿವೇಶನ ಆರಂಭ ಆದಾಗಿಂದ ಇಡೀ ಕಾಂಗ್ರೆಸ್, ಇಡೀ ವಿಪಕ್ಷ ಅಮಿತ್ ಶಾ ಜಿ ಅವರನ್ನು ನಿರಂತರವಾಗಿ ಟಾರ್ಗೆಟ್ ಮಾಡ್ತಾ ಇದ್ವು. ನೀವು ಗಮನಿಸಿ, ಮೋದಿಜಿ ಅವರನ್ನ ಅಷ್ಟೇನು ಟಾರ್ಗೆಟ್ ಮಾಡ್ತಾ ಇರಲಿಲ್ಲ, ಅಮಿತ್ ಶಾ ಜಿ ಅವರನ್ನು ನಿರಂತರವಾಗಿ ಟಾರ್ಗೆಟ್ ಮಾಡ್ತಾ ಇದ್ರು. ರಾಹುಲಿಂದ ಹಿಡಿದು ಮಲ್ಲಿಕಾರ್ಜುನ ಖರ್ಗೆ ಅವರಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಅಲ್ಲಿ ಜಂತರ್ ಮಂತರ್ ಪ್ರತಿಭಟನೆ ವಿಚಾರವಾಗೂ ಅಷ್ಟೇ ಅಮಿತ್ ಶಾ ಜಿ ಅವರನ್ನೇ ಹಿಡ್ಕೊಂಡ್ರು. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯ ನಂತರ ಡೈರೆಕ್ಟ್ ಆಗಿ ಇವರು ವಿಚಾರ ಎತ್ತಿದ್ಯೇನು, ಅಮಿತ್ ಶಾ ಜಿ ಅವರು ರಾಜೀನಾಮೆನೂ ಕೊಡಬೇಕು ಅಂತ. ಅಮಿತ್ ಶಾ ಜಿ ಅವರು ಪಾರ್ಲಿಮೆಂಟ್ಗೆ ಬಂದು ಮಾತಾಡಲೇಬೇಕು ಅಂತ ಪಟ್ಟು ಹಿಡಿದಿದ್ದಾಗಿರಬಹುದು. ಇನ್ನು ಖರ್ಗೆ ಅವರು ನಡು ರಸ್ತೆಗೆ ಅವರನ್ನು ಎಳ್ಕೊಂಡು ಬರ್ಬೇಕನ್ನೋ ರೀತಿ ಸಂಸತ್ತಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾಗಿರಬಹುದು. ಸೊ ಇವೆಲ್ಲವೂ ಒಂದಷ್ಟು ಪ್ರಶ್ನೆಗಳನ್ನಂತೂ ಹುಟ್ಟು ಹಾಕತ್ತೆ. ಬಟ್ ಒಂದು ವಿಚಾರ ಮಾತ್ರ ಸತ್ಯ, ಮೋದಿಜಿ ಹಾಗೆ ಅಮಿತ್ ಶಾ ಜಿ ಅದೆಷ್ಟು ಬಾರಿ, ಅದೆಷ್ಟು ರೀತಿಯಲ್ಲಿ ಈ ದೇಶದ ಜನರ ಜೀವವನ್ನ ರಕ್ಷಣೆ ಮಾಡಿದ್ದಾರೆ ಅನ್ನುವಂಥದ್ದು ಬಹುಶಃ ಭಾರತೀಯರಿಗೆ ಯಾವತ್ತೂ ಸಂಪೂರ್ಣವಾಗಿ ಗೊತ್ತಾಗೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಭದ್ರತಾ ಸಂಸ್ಥೆಗಳು ಹಿಂದಿನಿಂದ ಯಾವ ರೀತಿ ಪ್ರತಿದಿನ ಒಂದಲ್ಲ ಒಂದು ಇಂಥ ಅಪಾಯದಿಂದ ಭಾರತೀಯರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಅನ್ನುವಂಥ ಐಡಿಯಾ ಯಾರಿಗೂ ಇಲ್ಲ. ಪ್ರತಿದಿನ ಪ್ರತಿ ಕ್ಷಣ ನಮ್ಮನ್ನು ಕಾಪಾಡ್ತಾ ಇದ್ದಾರೆ. ದೇಶದ ಜನ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕನ್ನುವಂತಹ ಕಾರಣಕ್ಕೆ ಭದ್ರತಾ ಸಂಸ್ಥೆಗಳಾಗಿರ್ಬೋದು, ಮೋದಿ ಅಮಿತ್ ಶಾ ಜಿ ಅವರಾಗಿರ್ಬೋದು, ರಾತ್ರಿ ಹಗಲು ಅನ್ನದೆ ತಮ್ಮ ಕೆಲಸ, ತಮ್ಮ ಕರ್ತವ್ಯವನ್ನ ನಿರಂತರವಾಗಿ ನಿರ್ವಹಿಸ್ತಾ ಇದ್ದಾರೆ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆ ವಿಚಾರವಾಗಿ ಅವರಿಗೆಲ್ಲರಿಗೂ ಕೂಡ ನಾವೆಲ್ಲರೂ ಧನ್ಯವಾದಗಳನ್ನು ತಿಳಿಸಲೇಬೇಕು. ನಿಜಕ್ಕೂ ಗ್ರೇಟ್. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯನೂ ಕಮೆಂಟ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.